ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗಿಡವೆಂದು ಪರಿಗಣಿಸಲಾಗುತ್ತದೆ. ಇದರ ಶುಭ ಶಕ್ತಿಯು ಜನರನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ತುಳಸಿಯನ್ನು ನೆಡುವುದು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಸಸ್ಯ ಅಷ್ಟೊಂದು ಪವಿತ್ರವೆನಿಸಲು ಕಾರಣವೇನು? ತುಳಸಿಯ ನಿಜ ಜೀವನ ಹೇಗಿತ್ತು? ತುಳಸಿಗೂ ಭಗವಾನ್ ಗಣೇಶನಿಗೂ ಇರುವ ಸಂಬಂಧವೇನು? ಬನ್ನಿ ಅದೇನೆಂದು ತಿಳಿಯೋಣ. ತುಳಸಿ ತನ್ನ ಬಾಲ್ಯದಿಂದಲೂ ಭಗವಾನ್ ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು. ಅವಳು ಪ್ರತಿನಿತ್ಯ ಭಗವಾನ್ ವಿಷ್ಣುವನ್ನು ಪೂಜಿಸಲೆಂದು ನದಿಯ ದಡಕ್ಕೆ ಹೋಗುತ್ತಿದ್ದಳು ಹಾಗೂ ಆ ನದಿಯ ದಂಡೆಯ ಮೇಲೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಳು. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಆಕೆ ವಿಷ್ಣುವಿನ ಪೂಜೆಗೆಂದು ನದಿಯ ಬಳಿ ನಡೆದುಕೊಂಡು ಹೋಗುವಾಗ ಓರ್ವ ಸ್ಫುರದ್ರೂಪಿ ಯುವಕನನ್ನು ನೋಡುತ್ತಾಳೆ. ಯಾರ ವ್ಯಕ್ತಿ ಗೊತ್ತೇ? ಅವನೇ ಭಗವಾನ್ ಗಣೇಶ. ತುಳಸಿ ಗಣೇಶನ ಬಳಿ ಹೋಗಿ ತನ್ನನ್ನು ವಿವಾಹವಾಗುವೆಯಾ ಎಂದು ಕೇಳುತ್ತಾಳೆ. ತುಳಸಿಯನ್ನು ವಿವಾಹವಾಗಲು ಭಗವಾನ್ ಗಣೇಶನು ಸಭ್ಯವಾಗಿ ಮತ್ತು ಶಾಂತವಾಗಿ ನಿರಾಕರಿಸಿದನು. ನಾನು ಕೌಟುಂಬಿಕ ಜೀವನದಿಂದ ದೂರವಿರಲು ನಿರ್ಧರಿಸಿದ್ದೇನೆ. ನನ್ನ ಜೀವನವನ್ನು ನಾನು ಭಗವಂತನ ಧ್ಯಾನಕ್ಕಾಗಿ ಹಾಗೂ ನನ್ನ ಪೋಷಕರಿಗಾಗಿ ಅರ್ಪಿಸುತ್ತೇನೆಂದು ಗಣೇಶನು ಉತ್ತರಿಸುತ್ತಾನೆ. ಮದುವೆಯು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತದೆ ಮತ್ತು ತನ್ನನ್ನು ತಪಸ್ಸಿನಿಂದ ದೂರವಿಡುತ್ತದೆ ಎಂದು ಗಣೇಶನು ಹೇಳುತ್ತಾನೆ. ನೀವು ನೋಡಲು ಅತ್ಯಂತ ಸುಂದರವಾಗಿದ್ದೀರಿ ನಿಜ, ಆದರೆ ನಾನು ನಿಮ್ಮನ್ನು ವಿವಾಹವಾಗಲು ಸಾಧ್ಯವಿಲ್ಲವೆಂದು ಗಣೇಶನು ಆಕೆಯ ಬೇಡಿಕೆಯನ್ನು ನಿರಾಕರಿಸುತ್ತಾನೆ. ಗಣೇಶನು ತುಳಸಿಯನ್ನು ವಿವಾಹವಾಗಲು ನಿರಾಕರಿಸಿದ್ದರಿಂದ ಆಕೆ ಕೋಪಕ್ಕೆ ಒಳಗಾಗುತ್ತಾಳೆ. ನಿಮ್ಮ ಸ್ವ ಇಚ್ಛೆಗೆ ವಿರುದ್ಧವಾಗಿ ವಿವಾಹವಾಗುವ ದಿನ ಬಂದೇ ಬರುತ್ತದೆ. ಶಾಶ್ವತವಾಗಿ ಕೊನೆವರೆಗೂ ನೀವು ಸಂತನಾಗಿ ಉಳಿಯುವ ನಿಮ್ಮ ಪ್ರತಿಜ್ಞೆ ಎಂದಿಗೂ ಈಡೇರದಿರಲಿ ಎಂದು ತುಳಸಿ ಗಣೇಶನನ್ನು ಶಪಿಸುತ್ತಾಳೆ. ಇದು ಗಣೇಶನ ಕೋಪಕ್ಕೆ ಕಾರಣವಾಯಿತು. ಕೋಪದಿಂದ ಗಣೇಶನು, ನೀವು ವಿನಾಕಾರಣ ಒಂದು ವ್ಯಕ್ತಿಯನ್ನು ಶಪಿಸಿರುವುದಕ್ಕೆ ತಕ್ಕ ಪಾಠವನ್ನು ಕಲಿಯುತ್ತೀರಿ. ಸುಂದರಿಯಾದ ನೀವು ರಾಕ್ಷಸನನ್ನು ವಿವಾಹವಾಗುವಂತಾಗಲಿ ಹಾಗೂ ಸಂತನ ಶಾಪದಿಂದ ಶಾಶ್ವತವಾಗಿ ಗಿಡವಾಗುವಂತಾಗಲಿ ಎಂದು ಗಣೇಶನು ತುಳಸಿಗೆ ಶಾಪ ನೀಡುತ್ತಾನೆ. ಗಣೇಶನ ಶಾಪವನ್ನು ಕೇಳಿದ ತುಳಸಿ ತಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನ ಬಳಿ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾಳೆ. ತಾನು ಮಾಡಿದ ದೊಡ್ಡ ತಪ್ಪಿಗೆ ತನ್ನನ್ನು ಕ್ಷಮಿಸುವಂತೆ ಗಣೇಶನನ್ನು ಕೇಳಿಕೊಳ್ಳುತ್ತಾಳೆ. ಶಾಪವನ್ನು ಹಿಂತೆಗೆದುಕೊಳ್ಳುತ್ತಾನ ಗಣೇಶ. ತುಳಸಿ ಗಣೇಶನ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಗಣೇಶನು ತಾನು ನೀಡಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದು ಎಂದು ಹೇಳುತ್ತಾನೆ. ತುಳಸಿ ಕೂಡ ಅದಕ್ಕೆ ಒಪ್ಪುತ್ತಾಳೆ. ಗಣೇಶನು ತುಳಸಿಯನ್ನು ಕುರಿತು, ನಿಮ್ಮನ್ನು ಮುಂದಿನ ತಲೆಮಾರುಗಳಿಂದ ಶುಭ ಸಸ್ಯವೆಂದು ಪೂಜಿಸುವಂತಾಗಲಿ. ನಿಮ್ಮ ಪಾವಿತ್ರತೆಯು ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲೂ ಬಳಸುವಂತಾಗಲಿ. ದೇವಾನುದೇವತೆಗಳ ಪೂಜೆಯಲ್ಲಿ ನೀವು ಪಾತ್ರವನ್ನು ವಹಿಸುವಂತಾಗಲಿ ಎಂದು ವರವನ್ನು ನೀಡುತ್ತಾನೆ. ಆದರೆ ನನ್ನ ಪೂಜೆಯಲ್ಲಿ ತುಳಸಿ ಬಳಕೆ ನಿಷೇಧವೆಂದು ಗಣೇಶನು ಹೇಳುತ್ತಾನೆ. ತುಳಸಿ ಮತ್ತು ಗಣೇಶನ ನಡುವೆ ನಡೆದ ಶಾಪದಿಂದ ಇಂದಿಗೂ ಕೂಡ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಉಪಯೋಗಿಸಲಾಗುವುದಿಲ್ಲ. ಭಗವಾನ್ ಕೃಷ್ಣನ ಪೂಜೆಯಲ್ಲಿ ತುಳಸಿ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ.